ಹಾಡು ನಿಲ್ಲಿಸಿದ ಗಾನ ಸರಸ್ವತಿ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ನಿನ್ನೆ ರಾತ್ರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಭಾರತದ ಗಾನ ಕೋಗಿಲೆ. ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ಬೇರೆ ಬೇರೆ ಚಿತ್ರರಂಗದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಖ್ಯಾತಿ ಪಡ್ಕೊಂಡಂಥವರು. ಅದರಲ್ಲೂ ಕನ್ನಡ ಚಿತ್ರರಂಗದ ಪಾಲಿಗೆ ಸುಪ್ರಸಿದ್ಧ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ಹೃದಯಾಘಾತದಿಂದ ನಿನ್ನೆ ಕೊನೆ ಉಸಿರೆಳೆದಿದ್ದಾರೆ. ಅವರು ಕೊನೆ ಕಾಲದಲ್ಲಿ ನಮ್ಮ ಮೈಸೂರಿನಲ್ಲಿದ್ದರು ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಅದರಲ್ಲೂ ಈಗ ಆಲ್ರೆಡಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ, ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಅವರ ಅಭಿಮಾನಿಗಳು ಬಂದು ಜಾನಕಿ ಅಮ್ಮನವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರತದ ಗಾನ ಕೋಗಿಲೆ, ಕನ್ನಡ ಚಿತ್ರರಂಗದ ಪ್ರಸಿದ್ಧ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ನಿನ್ನೆ ಹೃದಯಾಘಾತದಿಂದ ಕೊನೆ ಉಸಿರೆಳೆದಿದ್ದಾರೆ. ಆರೋಗ್ಯದಲ್ಲಿ ಏರುಪೇರಾದಂತಹ ಕಾರಣ ತಕ್ಷಣ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ವೈದ್ಯರು ಅವರು ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ದೃಢಪಡಿಸ್ತಾರೆ. 88 ವರ್ಷ ವಯಸ್ಸಾಗಿತ್ತು ಜಾನಕಿ ಅಮ್ಮ ಅವರಿಗೆ. ತಮ್ಮ ಕೊನೆ ಕಾಲದಲ್ಲಿ ಅವರು ಮೈಸೂರಲ್ಲಿ ವಾಸವಿದ್ರು. ನೋಡಿ, ಹೈದರಾಬಾದಲ್ಲಿ ಅವರ ಆಪ್ತರು ಹೇಳ್ತಾ ಇದ್ರು, ಹೈದರಾಬಾದಲ್ಲಿ ಅವರಿಗೆ ಅರಮನೆಯಂಥ ಮನೆ ಇದೆ, ಬಟ್ ಮೈಸೂರಲ್ಲಿ ಅವರು ವಾಸವಿದ್ರು. ಮೈಸೂರಿನ ಬಗ್ಗೆ ಅಷ್ಟೊಂದು ನಂಟು, ಅಷ್ಟು ಪ್ರೀತಿ ಇಟ್ಕೊಂಡಿದ್ರು ಜಾನಕಮ್ಮ ಅವರು. ಕೊನೆ ಕಾಲದಲ್ಲಿ ತಾನು ಇಲ್ಲೇ ಇರಬೇಕು, ತಾನು ಸತ್ತರೆ ಇಲ್ಲೇ ನನ್ನನ್ನು ಮಣ್ಣು ಮಾಡಬೇಕು ಅಂತಲೂ ಕೂಡ ಹೇಳಿದ್ರಂತೆ. ಅವರ ಆರೋಗ್ಯವನ್ನು ನವೀನ್ ಅನ್ನುವಂತಹ ಕೇರ್ಟೇಕರ್ ನೋಡ್ಕೊಳ್ತಾ ಇದ್ರು. ಹೃದಯಾಘಾತ ಆಗುತ್ತೆ. ನಿನ್ನೆ ಸಾಯಂಕಾಲ ಇದ್ದಕ್ಕಿದ್ದಂತೆ ಅವರನ್ನು ಖಾಸಗಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗುತ್ತೆ. ಆದರೆ ಜಾನಕಿ ಅಮ್ಮ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಸಾಕಷ್ಟು ಗಣ್ಯರು ಅವರಿಗೆ ಭಾವಪೂರ್ಣ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಜಾನಕಮ್ಮ ಅವರು ಕೊಟ್ಟಂತಹ ಕೊಡುಗೆ ಅಪಾರ. ಅವರನ್ನು ಬೀಟ್ ಮಾಡೋದಕ್ಕೆ ಮುಂದೆ ಯಾರೂ ಹುಟ್ಟೋದೂ ಇಲ್ಲ, ಹುಟ್ಟೂ ಇಲ್ಲ. ಜಾನಕಮ್ಮ ಅಂದರೆ ಜಾನಕಮ್ಮನೇ. ಅವರ ಧ್ವನಿ ಯಾವತ್ತಿಗೂ ಕೂಡ ಅಮರ. ಭಾರತೀಯ ಸಂಗೀತ ಲೋಕದ ದಂತಕಥೆಯವರು ಎಸ್ ಜಾನಕಿ ಅಮ್ಮ ಅವರು. ಚಿತ್ರರಂಗ, ಸಂಗೀತ ಕ್ಷೇತ್ರ, ರಾಜಕೀಯ ಗಣ್ಯರು ಅವರಿಗೆ ಭಾವಪೂರ್ಣ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಚಿರಂಜೀವಿ ಅವರಿರಬಹುದು, ಪ್ರಭುದೇವ ಅವರಿರಬಹುದು, ಕಮಲ್ ಹಾಸನ್ ಅವರಿರಬಹುದು, ರಜನಿಕಾಂತ್ ಅವರು, ಖ್ಯಾತ ತಾರೆಯರು ಜಾನಕಿ ಅಮ್ಮ ಅವರ ಅಗಲಿಕೆಗೆ ಕಂಬನಿ ಮಿಡಿತಾ ಇದ್ದಾರೆ. ನೋಡಿ, ಎಸ್ ಜಾನಕಿ ಅಮ್ಮ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಹೀಗೆ ಹಲವು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಪ್ರೇಕ್ಷಕರನ್ನು ಮೋಡಿ ಮಾಡಿದವರು. ಶಾಸ್ತ್ರೀಯ, ಭಕ್ತಿ, ಜಾನಪದ ಸಂಯೋಜನೆಯಲ್ಲಿ ಸಮಾನ ಪಾಂಡಿತ್ಯವನ್ನು ಪ್ರದರ್ಶಿಸಿದ್ರು. ಪ್ರತಿಯೊಂದು ಪ್ರಕಾರದಲ್ಲೂ ಕೂಡ ಅವರು ಅಳಿಸಲಾಗದ ಗುರುತನ್ನು ಬಿಟ್ಟು ಹೋಗಿದ್ದಾರೆ. ಜಾನಕಿ ಅಮ್ಮ ಅವರು ದೈಹಿಕವಾಗಿ ನಮ್ಮ ಜೊತೆಗಿಲ್ಲ, ಆದರೆ ಅವರ ಹಾಡುಗಳು ಎಂದೆಂದಿಗೂ ಕೂಡ ಅಮರವಾಗಿರುತ್ತೆ. ಗಾನ ಕೋಗಿಲೆ ಪ್ರೀತಿಯಿಂದ ಕರೀತಾ ಇದ್ರು. ಆದರೆ ನಿನ್ನೆ ಸಂಜೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಈಗ ಆಲ್ರೆಡಿ ತುಂಬಲಾರದ ನಷ್ಟ ಕನ್ನಡ ನಾಡಿನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ. ಅವರ ಹಾಡುಗಳು ಖಂಡಿತವಾಗ್ಲೂ ಕೂಡ ಮರೆಯಲ್ಲ ನಾವ್ಯಾರೂ ಕೂಡ. ಕಮಲ್ ಹಾಸನ್ ಅವರು ಎಲ್ಲರೂ ಕೂಡ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಕೋಟ್ಯಾಂತರ ಸಂಗೀತ ಪ್ರಿಯರಿಗೆ ಎಲ್ಲೋ ಒಂದು ಕಡೆ ಇವತ್ತು ಬಹಳ ಬೇಸರದ ಸಂಗತಿ. ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಚಿತ್ರರಂಗದ ಪ್ರತಿಯೊಬ್ಬ ಗಣ್ಯರು, ಸಂಗೀತ ಕ್ಷೇತ್ರದಲ್ಲಿ ಇದ್ದಂತಹ ಸಾಧಕರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಅವರ ನಿಧನಕ್ಕೆ, ಅವರ ಅಪಾರ ಸಂಖ್ಯಾತ ಅಭಿಮಾನಿಗಳು ತೀವ್ರ ಆಘಾತ ಉಂಟು ಮಾಡಿದೆ. ಕೋಟ್ಯಾಂತರ ಜನರ ಮನದಲ್ಲಿ ನೆಲೆಸಿದ್ದಂತಹ ಬಹುಭಾಷಾ ಗಾಯಕಿ ಜಾನಕಮ್ಮನವರ ನಿಧನಕ್ಕೆ ನಾವು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಇದ್ದೀವಿ. ಸ್ಪೀಡ್ ನ್ಯೂಸ್ ಕನ್ನಡದ ವತಿಯಿಂದ.